ಇನ್ಸ್ಪೆಕ್ಟ್ರು. ಏನೋ ಅವನು ಈ ಮಧುಬಾಲ ನನ್ನ ಸಹಧರ್ಮಿಣಿಯಾಗಿ ಈ ಮನೆಯಲ್ಲಿ ನಮ್ಮನ್ನೆಲ್ಲ ನೋಡಿ ಖುಷಿಯಾಗಿ ಸಂತೋಷದಿಂದ ಇದ್ದಾಳೆ ಅಂದ್ಕೊಂಡಿದ್ದಾನೆ. ಆದರೆ ನಾನು ಯಾಕೆ ಈ ಮನೆ ಕಾಲಿಟ್ಟೆ, ಯಾವ ರೀತಿಯ ಕಾಲಿಟ್ಟೆ, ಈ ಮನೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ಅವನಿಗೇನು ಗೊತ್ತು. ನನ್ನ ತಂದೆಗೆ ಜೈಲು ಶಿಕ್ಷೆ ಕೊಡಿಸಿದ ಅವನ ಮನೆಯನ್ನ ಛಿದ್ರವಾಗಿ ಮಾಡಿ, ಅಣ್ಣ ತಮ್ಮಂದಿರನ್ನ ಬೇರೆ ಬೇರೆಯಾಗಿ ಮಾಡಿ ಯಾವ ರೀತಿಯಾಗಿ ಕುರುಕ್ಷೇತ್ರವನ್ನ ಸೃಷ್ಟಿ ಮಾಡ್ತೀನಿ ಅಂತ ಈ ಮಧುಮಾಲಳ ನೋಡ್ಬೇಕು ಕಣೋ. ಯಾಕೋ ತಲೆ ತುಂಬಾ ನೋಯ್ತಾ ಇದೆ. ಟ್ಯಾಬ್ಲೆಟ್ ತಗೊಳ್ಬೇಕಾದ್ರೆ ಒಂದು ಗ್ಲಾಸ್ ನೀರು ತಗೊಡ್ತೀರಾ? ನಿನ್ನಂತವನಿಗೆ ನಾನ್ ಯಾಕೋ ನೀರು ಕಾಯಿಸ್ಕೊಡ್ಬೇಕು? ಅದಕ್ಕೆ ಏನ್ ಹೇಳ್ತಿದ್ದೀರಾ? ಏನಂತ ಕರೆದ್ರಿ ನನಗೆ? ಕಳ್ಳ ಹೇಳಿದ್ರೆ ಒಂದ್ಸಾರಿ ಕಳ್ಳ ಅಂತ ಹೇಳಿ ನಿನಗೆ ಕೊಡಬಾರ್ದು ಶಿಕ್ಷೆ ನಿನ್ನ ಅಣ್ಣನೇ ಕೊಟ್ಟಿದ್ದಾರೆ. ನಿನ್ನಂತವನಿಗೆ ನಾನ್ ನೀರು ಕಾಯಿಸ್ಕೊಡ್ಬೇಕಾ? ಅತ್ತಿಗೆ ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಸುಮ್ಮನೆ ನನ್ನ ಮೇಲೆ ಇಲ್ಲ ಸಲ್ಲದ ಆಪಾದನೆ ಹೊರಿಸಿ ಕಳ್ಳ ಎಂಬ ಪಟ್ಟವನ್ನು ಕೊಡ್ತಿದ್ದೆ. ಯಾಕತ್ತಿಗೆ ಈ ರೀತಿಯಾಗಿ ಅವಮಾನ ಮಾಡ್ತಿದ್ದೀರಾ? ನೋಡತ್ತಿಗೆ, ಮನುಷ್ಯ ಯಾವತ್ತೂ ಒಂದೇ ರೀತಿ ಇರಲ್ಲ. ಪರಿಸ್ಥಿತಿ ಬಂದಾವಾಗ, ತಲೆ ಬಿಸಿಯಾದವಾಗ ಏನೇನು ಆಗ್ಬೋದು. ನೋಡಿ, ನೀವು ಪದೇ ನನ್ನನ್ನು ಕಳ್ಳ ಅಂತ ಹೇಳ್ತಿದ್ರೆ, ನೀವು ಆ ಧರ್ಮಾಂಗದನ ಜೊತೆ ಸುತ್ತಾಡುತ್ತಿರುವ ವಿಷಯವನ್ನ ಅಣ್ಣನಿಗೆ ಹೇಳ್ಬಿಡ್ತೇನೆ ನಾನು. ಅಯ್ಯೋ ಅಲ್ಲ, ನಿನ್ನ ಅಣ್ಣ ಮಾರಯ್ಯ ಎಷ್ಟು ವರ್ಷ ಆಯ್ತು ಮದುವೆ ಆಗಿ, ಇನ್ನೂ ನನಗೊಂದು ಮಗು ಕೊಡೋದಕ್ಕಾಗ್ತಾ ಇಲ್ಲ ನಿನ್ನ ಅಣ್ಣನ ಹತ್ರ. ನಾನು ಯಾರ ಜೊತೆಗೆ ಗೌಪ್ಯವಾಗಿ ಓಡಾಡಿ ಒಂದು ಮಗು ಎತ್ಕೊಂಡ್ರೆ ನಿನ್ನ ಅಣ್ಣನಿಗೂ ಕೀರ್ತಿ ತಾನೆ. ನಿನ್ನ ಬಾಯಿಂದ ಇಂಥ ಮಾತೆ? ನಮ್ಮ ಅಣ್ಣನನ್ನ ಷಂಡ ಎಂದು ಸಂಬೋಧಿಸುವಷ್ಟು ಅಷ್ಟು ಕೀಳು ಮಾತು ನಿನ್ನ ಬಾಯಿಂದ. ಈ ರೀತಿಯ ಮಾತನ್ನು ನಾನು ಎಣಿಸಿರಲಿಲ್ಲ ಅತ್ತಿಗೆ. ನನ್ನ ಅಣ್ಣನಿಗೆ ನೀವು ಅಂದ್ರೆ ಪಂಚಪ್ರಾಣ. ಅಂದು ನೀವು ನನ್ನ ಮೇಲೆ ಕಳ್ಳ ಎಂಬ ಆಪಾದನೆಯನ್ನು ಹೊರಿಸಿದಾಗ ಒಡ ಹುಟ್ಟಿದವನೆಂಬುದನ್ನು ಮರೆತು ನಿಮ್ಮ ಮಾತನ್ನು ಕೇಳಿ ನನ್ನನ್ನು ಮನೆಯಿಂದ ಹೊರದಬ್ಬಲಿಕ್ಕೆ ಸಿದ್ಧನಾದ ಅಂತ ದೇವತಾ ಮನುಷ್ಯ ಶ್ರೀರಾಮಚಂದ್ರ ಕಣೆ ನನ್ನಣ್ಣ. ಅಂಥವನಿಗೆ ನನಗಂತೂ ನಿಮ್ಮ ವರ್ತನೆ ಅರ್ಥ ಆಗ್ತಿಲ್ಲ. ನೋಡತ್ತಿಗೆ, ನೀವು ಒಂದು ಬಾರಿ ಅಲ್ಲ 1000 ಬಾರಿ ನೀವು ಇನ್ನೊಬ್ಬರ ಜೊತೆ ಕುಣಿದರು ಈ ಜನ್ಮದಲ್ಲಿ ನಿಮಗೆ ಮಕ್ಕಳಾಗಲ್ಲ. ಈ ಜನ್ಮದಲ್ಲಿ ಮಕ್ಕಳಾಗಲ್ಲ. ಯಾಕೆ ಗೊತ್ತಾ? ನೀನೊಬ್ಳು ಬಂಜೆ ಕಣೆ. ಬೇಕಾದ್ರೆ ನಿನ್ನ ಗಂಡನ ಫೈಲಲ್ಲಿರುವ ನಿನ್ನ ಹೆಲ್ತ್ ರಿಪೋರ್ಟ್ ಅನ್ನು ನೋಡ್ಕೊಂಡು ಬಾ. ಬೇಕಾದ್ರೆ ನಾನ್ ಬಂಜೆ ಅಲ್ಲ. ನೋಡಿದ್ರ ನಿಮ್ ತಮ್ಮ ನನ್ಗೆ ಬಂಜೆ ಅಂತ ಇದ್ದಾನೆ. ನೀವೇ ಕೇಳಿಸ್ಕೊಂಡ್ರೆ ನಾನು ಈ ಮನೇಲಿ ಒಂದು ಕ್ಷಣನೂ ಇರಲ್ಲ ರೀ, ಒಂದು ಕ್ಷಣನೂ ಇರಲ್ಲ. ಯಾರು ಅಂದೆ? ಈ ಮನೆ ತಾಯಿ ಅಂತದ್ರಲ್ಲಿ ಅವಳಿಗೆ ಸುಮ್ಮನೆ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು. ಮೊದಲು ಕಾಲಿಗೆ ಬಿದ್ದು ಕ್ಷಮಾಪಣೆ ಕೇಳು. ಇಲ್ಲ ರೀ, ಅವನು ಈ ಮನೇಲಿದ್ರೆ ಮನೇನೆ ಕುರುಕ್ಷೇತ್ರ ಮಾಡ್ಬಿಡ್ತಾನೆ. ಅವನಿಗೆ ಮನೆಯಿಂದ ಇಲ್ಲಣ್ಣ, ಈ ಮನೆಯನ್ನು ಕುರುಕ್ಷೇತ್ರ ಮಾಡ್ತಿದ್ದವನು ನಾನಲ್ಲಣ್ಣ, ಇವಳೆ. ಅವತ್ತು ನನಗೆ ಕಳ್ಳ ಎಂಬ ಪಟ್ಟವನ್ನು ಕಟ್ಟಿದ್ರು. ಇವತ್ತು ನನ್ನ ಅಣ್ಣನಿಗೆ ಷಂಡ ಎಂದು ಕರೆದು ಅವಮಾನಿಸಿದಾಳೆ ಕಣಣ್ಣ. ಹೌದಣ್ಣ. ಇಲ್ಲ ರೀ, ಇವನಿಗೆ ನಿಜವಾಗ್ಲೂ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಅವನು ಒಂದು ಕ್ಷಣ ನಿಂತ್ರೆ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅವನನ್ನ ಮನೆಯಿಂದ ಆಚೆ ಕಳಿಸ್ಲೇಬೇಕು. ನೋಡು, ನಿನ್ನಂತ ನೀಚ ಈ ಪೊಲೀಸ್ ಅಧಿಕಾರಿ ಮನೆಯಲ್ಲಿ ಇರಬಾರ್ದು.
ಒಂದು ಕ್ಷಣ ಈ ಮನೇಲಿ ಇರಬಾರ್ದು. ಹೊರಟೋಗಿಲ್ಲಿಂದ ಹೊರಟೋಗು. ಏನೋ ತಪ್ಪು ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಣ್ಣ. ಅಣ್ಣ ಅಣ್ಣ ನನ್ನ ಮನೆ ಬಿಟ್ಟು ಹೋಗ್ಬೇಡ. ಏಯ್! ಈಚನಿಗೆ ಈ ಮನೆಯಲ್ಲಿ ಅವಕಾಶ ಇಲ್ಲ. ಮೊದಲು ಒಳ್ಳೆ ಮಾತಿಂದ ಹೇಳ್ತೀನಿ, ಹೊರಟೋಗಿಲ್ಲಿಂದ. ತೆಗೆದುಕೊಳ್ಳಿ ಬ್ಯಾಗನ್ನ, ಮುಂದೆ ತೆಗೆದುಕೊಂಡು ಹೊರಟೋಗು. ಈ ಮನೆಯಿಂದ ಹೊರಟೋಗ್ಬಿಡು. ನಾನೊಬ್ಬ ಕಳ್ಳ, ಯಾವುದಕ್ಕೂ ಪ್ರಯೋಜನ ಇಲ್ಲದವನು, ಗುಂಡ, ರೌಡಿ, ಏನೇನು ಬಿರುದುಗಳು ನನಗೆ ಸಿಕ್ಬಿಡ್ತಪ್ಪ. ಇಲ್ಲ, ಇದೆಲ್ಲವನ್ನ, ಈ ಅಪವಾದವನ್ನು ಹೊತ್ತುಕೊಂಡು ಮನೆಯಲ್ಲಿ ಇರಲಾರೆ. ನಾನು ಈ ಮನೆಯಲ್ಲಿ ಇರಲಾರೆ. ನಾನು ಹೋಗ್ತೀನಿ, ನಾನು ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ಅದ್ಗಮ್ಮ, ನನ್ನ ಅಣ್ಣನನ್ನು ಮಾತ್ರ ಚೆನ್ನಾಗಿ ನೋಡ್ಕೋ ತಾಯಿ, ಚೆನ್ನಾಗಿ ನೋಡ್ಕೋ. ಅಣ್ಣ ಈ ತಮ್ಮನ ಮೇಲೆ ಇಷ್ಟೊಂದು ನಿಷ್ಠುರವೇ? ಚಿಕ್ಕವನಿರುವಾಗ ಎಷ್ಟೊಂದು ಪ್ರೀತಿ ವಾತ್ಸಲ್ಯದಿಂದ ನನ್ನನ್ನು ಸಾಕಿದೆಯಾ. ನನಗೆ ವಿದ್ಯಾಭ್ಯಾಸವನ್ನು ಕೊಟ್ಟು ಇಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡಿದೆ. ಅಣ್ಣ, ನಿನ್ನನ್ನು ಬಿಟ್ಟರೆ ಈ ಭೂಮಿ ಮೇಲೆ ನನಗೆ ಇನ್ಯಾರಿದ್ದಾರಣ್ಣ? ಯಾರಿದ್ದಾರಣ್ಣ? ಯಾರಿದ್ದಾರಣ್ಣ? ಇಲ್ಲಣ್ಣ, ನಿನ್ನನ್ನು ಬಿಟ್ಟು ಶಕ್ತಿ ನನಗೆ. ಉಸಿರಿರುವ ತನಕ ಅಣ್ಣ ಅತ್ತಿಗೆಯರ ಸೇವೆ ಮಾಡಿಕೊಂಡು ಜೀವನ ಕಳೆಯಬೇಕಂತ ಆಸೆ ಪಟ್ಟವನು ಕಣ ನಿನ್ನ ತಮ್ಮ. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ಇಲ್ಲ. ಆದ್ರೂ ಇವತ್ತು ಈ ಮನೆಯಿಂದ ನನ್ನ ದೇಹ ಮಾತ್ರ ಹೊರಗೆ ಹೋಗ್ತಿದೆಯಣ್ಣ. ಮನಸ್ಸು ಶಾಶ್ವತವಾಗಿ ನಿನ್ನ ಜೊತೆನೇ ಇರ್ತದಣ್ಣ, ನಿನ್ನ ಜೊತೆ ಇರ್ತದೆ. ಇಲ್ಲ, ಯಾರ ಕೆಟ್ಟ ದೃಷ್ಟಿ ನಮ್ಮ ಮನೆ ಮೇಲೆ ಬಿತ್ತು, ಅಣ್ಣ ತಮ್ಮಂದಿರನ್ನೇ ಬೇರ್ಪಡಿಸಿಬಿಟ್ಟಿತ್ತಲ್ಲ. ಅಣ್ಣ, ಒಂದೊಮ್ಮೆ ನಾನೇನಾದರೂ ಸತ್ರೆ, ಅಣ್ಣ ಅಣ್ಣ ಅಣ್ಣ, ಒಮ್ಮೆ ನಾನೇನಾದರೂ ಸತ್ರೆ ಈ ನನ್ನ ದೇಹಕ್ಕೆ ನೀನೇ ಬೆಂಕಿ ಬರ್ತೀನಣ್ಣ, ಬರ್ತೀನಿ. ಅತ್ತಿಗೆ, ಬರ್ತೀನಿ. ಜಗವೊಂದು ಧರ್ಮ ಮಂದಿರ, ಯುಗವೊಂದು ಕರ್ಮಾಂತರ. ಜಗವೊಂದು ಧರ್ಮ ಮಂದಿರ, ಯುಗವೊಂದು ಕರ್ಮಾಂತರ. ಮದುವೆಯಾಗಿ ಬಾಳಿನಲ್ಲಿ
ಪ್ರಪಂಚದಲ್ಲಿ ಸ್ವಲ್ಪನಾದ್ರೂ ಬುದ್ಧಿ ಕಲ್ತು ಬರಲಿ, ಆಗ ಸರಿ ಹೋಗ್ತಾನೆ.